ಹೆಂಡತಿ ಬದುಕಿರ್ತಾಳೆ, ಎಷ್ಟೋ ವರ್ಷದ ನಂತರ ಗಂಡ ಹೆಂಡತಿ ಸೇರ್ಕೊಳ್ತಾರೆ. ಇದು ಅಣ್ಣವ್ರ ಮನಸ್ಸಲ್ಲಿದ್ದ ಕತೆ. ಶಂಕರ್ ಗುರು ಈ ಸೀನು ಅಣ್ಣವ್ರನ್ನ ಭಾಳ ಹಾಂಟ್ ಮಾಡ್ತಾರೆ. ಆ ಕಾಶ್ಮೀರಕ್ಕೆ ಕಲಿ ನೋಡಿ ಅಣ್ಣ ಅವ್ರಿಗೆ ಕಾಶ್ಮೀರದಲ್ಲಿ ಸಿನಿಮಾ ತೆಗಿಬೇಕು ಅಂತ ಅವ್ರಿಗೆ ಭಾಳ ಆಸೆ. ಅಣ್ಣವ್ರು ಹೇಳಿದ್ರು, ಪಾರ್ವತಿ ಬೇಡ, ಇದು ಸುಮ್ಮನೆ ಅದು ಯಾರೋ ಮಾಡೋದಾರೆ ಮಾಡಲಿ. ಈ ಸಿನಿಮಾ ಕತೆ ಕೊಟ್ಟಿದ್ದು, ಹೆಸರು ಕೊಟ್ಟಿದ್ದಿದೆಯಲ್ಲ, ನಾವಿಟ್ಟಿದ್ದ ಹೆಸರಲ್ಲ, ಅದು ನೇಪಾಳದವ್ರು ಕೊಟ್ಟಿದ್ದ ಹೆಸರು. ಶಂಕರನ್ ಕೈಯಲ್ಲಿ ಒಂದು ನಿಮಿಷ ಬಿಟ್ಟು, ಏನಯ್ಯ ಈ ಸಲ ನಾನು ಹೇಳ್ಬೇಕಾ, ಏನು ಹಿಂಗೆ ಬರ್ದಿದೀಯಾ ನೀನು? ಬಹಳ ಅದ್ಭುತವಾದ ಈ ಸಿನಿಮಾದಲ್ಲಿ ನಾ ಬೆಂಕಿಯಂತೆ ನೀ ಗಾಳಿ ಅದು ಲಿಟ್ರಲ್ ದಿಗ್ವಿಜಯ ಶಂಕರ್ ಗುರು ಬುದ್ಧಿದ್ದು. ಆ ದಿಗ್ವಿಜಯ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ದಾಖಲೆ. ಶಂಕರ್ ಗುರು ಸಿನಿಮಾಗೆ ನಾಂದಿ ಹಾಡಿದ್ದೆ ತ್ರಿಮೂರ್ತಿ ಸಿನಿಮಾ. ಇದು ಕೂಡ ತ್ರಿಬಲ್ ಆಕ್ಟಿಂಗ್ ಸಿನಿಮಾ, ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಸರ್, ಈ ಕಥೆ ಹೇಗಾಯ್ತು? ಬಹಳ ಅಣ್ಣವರಿಗೆ ಇಷ್ಟವಾದಂತಹ ಸಿನಿಮಾ ಶಂಕರ್ ಗುರು. ಇದರಲ್ಲಿ ಕೆಲವು ಅಣ್ಣವ್ರಿಗೆ ಬಹಳ ಹಾಂಟಿಂಗ್ ಇರುತ್ತೆ. ಕೆಲವು ಸೀನ್ಗಳು ಅವರು ಯಾವಾಗಲೂ ನೆನಪು ಮಾಡ್ಕೊಳ್ತಾರೆ. ಒಂದು ಘಟನೆ ಅವರು ಕೇಳಿದರು. ಏನು ಅಂತಂದರೆ, ವ್ಯಾಪಾರದಲ್ಲಿ ಲಾಸ್ ಆಗಿಬಿಟ್ಟು ಉತ್ತರ ಭಾರತಕ್ಕೆ ಓಡೋಗ್ಬಿಡ್ತಾನೆ. ಅಲ್ಲಿ ಗೊತ್ತಿರೋ ಫ್ಯಾಮಿಲಿ. ಹೆಂಡತಿ ಬದುಕಿದಾಳೆ ಅಂತಲೂ ಗೊತ್ತಿಲ್ಲ, ಯಾಕೆಂದರೆ ಇಲ್ಲಿದ್ದರೆ ಸಿಗಾಕೊಳ್ತಾನೆ ಪೊಲೀಸ್ನಲ್ಲಿ ಅಂಥೇಳಿ. ಹೆಂಡತಿ ಬದುಕಿರ್ತಾಳೆ, ಎಷ್ಟೋ ವರ್ಷದ ನಂತರ ಗಂಡ ಹೆಂಡತಿ ಸೇರ್ಕೊಳ್ತಾರೆ. ಇದು ಅಣ್ಣವ್ರ ಮನಸ್ಸಲ್ಲಿದ್ದ ಕತೆ. ಈ ಕಥೆಯನ್ನು ಬಹಳ ಇಷ್ಟಪಟ್ಟು ಸಿನಿಮಾ ಮಾಡಬೇಕು ಅಂತ ಹೇಳಿ ರಾಧಾಕೃಷ್ಣನ್ ಅವರಿಗೆ ಹೇಳಿ ಇದಕ್ಕೆ ಒಂದು ಕಥೆಯನ್ನು ಡೆವಲಪ್ ಮಾಡಿ ಫಸ್ಟು ಭಗವಾನ್ಗೆ ಹೇಳಿದರು ಈ ಸಿನಿಮಾನ. ಭಗವಾನ್ ಒಂದು ರಷ್ಯನ್ ಕಾದಂಬರಿಯನ್ನು ತಗೊಂಡು ಅವನು ಹಿಂಗೆ ಓಡೋಗ್ತಾನೆ. ಓಡೋದ್ಮೇಲೆ ಅವನು ಸೋಲ್ಜರ್ ಆಗಿ ಮತ್ತು ಎಷ್ಟೋ ವರ್ಷ ಯುದ್ಧಗಳಲ್ಲೆಲ್ಲ ಮಾಡಿಬಿಟ್ಟು ವಾಪಸ್ ಬರ್ತಾನೆ. ಅಣ್ಣವ್ರಿಗೆ ಇದು ಇಷ್ಟ ಆಗಿಲ್ಲ. ಹಿಂಗಲ್ಲ ನನ್ನ ಕತೆ, ನನಗೇನೋ ಒಂದು ಇಂಪ್ರೆಸಿವ್ ಕತೆ ಬೇಕು ಇದಕ್ಕೆ. ಸೊ ಈ ಚರ್ಚೆ ನಡೀತಿರುವಾಗಲೇ ರಾಧಾಕೃಷ್ಣ ಹೊರಟೋಗ್ಬಿಟ್ರು. ಇದು ಶಂಕರ್ ಗುರು ಈ ಸೀನು ಅಣ್ಣವ್ರನ್ನ ಭಾಳ ಹಾಂಟ್ ಮಾಡ್ತಾಯಿತ್ತು. ಸೊ ಓಡೋಗಿದ್ದಾನೆ, ವಾಪಸ್ ಬರಬೇಕು ಅನ್ನೋ ಇನ್ಸಿಡೆನ್ಸ್ ಇದೆಯಲ್ಲ, ಭಾಳ ಅಣ್ಣವ್ರನ್ನ ಹಾಂಟ್ ಮಾಡ್ತಾಯಿದ್ದು. ಸಿನಿಮಾ ಮಾಡಬೇಕು ಅನ್ನುವಾಗ ಪ್ರೇಮದ ಕಾಣಿಕೆ ವಿ ಸೋಮಶೇಖರ್ ಅವರನ್ನು ಪಾರ್ವತಮ್ಮ ಈ ಥರದ ಕಥೆಗಳನ್ನು ವಿ ಸೋಮಶೇಖರ್ ಮಾಡ್ತಾರೆ. ಸೋಮಶೇಖರು ಉದಯಶಂಕರ್ ಜೊತೆ ಕೂತ್ಕೊಂಡು ಒಂದು ಕಥೆಯ ಡೆವಲಪ್ ಮಾಡೋದು. ಆಯಿತು, ಇದು ಒಂದು ಟ್ರ್ಯಾಕ್. ಇದು ಓಡೋಗ್ತಾನೆ, ಅವನು ಹೆಂಡತಿ ವಾಪಸ್ ಬರ್ತಾಳೆ, ಸರಿ. ಅದು ಇಬ್ಬರು ಮಕ್ಕಳು ಬೇರೆ ಬೇರೆ ಥರ ಇರ್ತಾರೆ. ಸೊ ನಿಮ್ಗೆ ಅವ್ರದ್ದೊಂದು ಟ್ರ್ಯಾಕ್, ಅದು 3 ಟ್ರ್ಯಾಕಲ್ಲಿ ಕತೆ ಹೋಗಲಿ. ಇದು ಅಣ್ಣವ್ರಿಗೆ ಒಪ್ಪಿಗೆ ಆಯಿತು. ಒಪ್ಪಿಗೆ ಆಗುವಾಗ ನೀವು ಎಲ್ಲೆಲ್ಲಿ ಶೂಟಿಂಗನ್ನೆಲ್ಲ ಮಾಡಬೇಕು. ಕಾಶ್ಮೀರಕ್ಕೆ ಕಲಿ ಅಂತ ಒಂದು ಸಿನಿಮಾ ಬಂತು. ಆ ಕಾಶ್ಮೀರಕ್ಕೆ ಕಲಿ ನೋಡಿ ಅಣ್ಣ ಅವ್ರಿಗೆ ಕಾಶ್ಮೀರದಲ್ಲಿ ಸಿನಿಮಾ ತೆಗಿಬೇಕು ಅಂತ ಅವ್ರಿಗೆ ಭಾಳ ಆಸೆ. ಸೊ ಇದು ಕಾಶ್ಮೀರದ್ದೊಂದು ಟ್ರ್ಯಾಕನ್ನು ಇಟ್ಕೊಳ್ಳೋಣ ಅಂಥೇಳಿ ಅದನ್ನು ಇಟ್ಕೊಂಡು ಬಹಳ ತಾರಾಗಣ ಎಲ್ಲ ಲೆಕ್ಕ ಹಾಕಿದಾಗ ಭಾಳ ಸಹಜವಾಗಿ ಬಿಗ್ ಬಜೆಟ್ಟು ಸಿನಿಮಾ ಆಯಿತು. ಅಣ್ಣವ್ರು ಹೇಳಿದ್ರು, ಪಾರ್ವತಿ ಬೇಡ, ಇದು ಸುಮ್ಮನೆ ಅದು ಯಾರೋ ಮಾಡೋದಾರೆ ಮಾಡಲಿ, ನಾವು ಕೈ ಹಾಕೋದು ಬೇಡ. ತ್ರಿಮೂರ್ತಿ ಆದಮೇಲೆ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಪಾರ್ವತಮ್ಮಗೆ. ಖಂಡಿತ ಮಾಡಬಹುದು ನಾನು ಇದನ್ನು ಅಂಥೇಳಿ. ಯಾವ KCN ಗೌಡ್ರು ಒಂದ್ಸಲ ಮನೆ ಹತ್ರ ಬಂದಾಗ, KCN ಗೌಡ್ರು ಬಂಗಾರದ ಮನುಷ್ಯಕ್ಕೆ ಫೈನಾನ್ಸ್ ಮಾಡಿದವರು. ಆವಾಗ KCN ಗೌಡ್ರು ಪಾರ್ವತಮ್ಮಂಗೆ ಒಂದು ಮಾತು ಹೇಳಿದ್ರು, ಅಮ್ಮ ನೀವು ಯಾಕೆ ಯೋಚನೆ ಮಾಡ್ತೀರಿ, ದುಡ್ಡು ಹಾಕಕ್ಕೆ ನಾನಿದ್ದೀನಿ, ನೀವು ಮಾಡಿ, ಎಷ್ಟೇ ಖರ್ಚಾಗಲಿ, ಇದು ಅಣ್ಣ ಅವರ ಸಿನಿಮಾದ ಮೈಲಿಗೆಲ್ಲ. ಸೊ NTR ಮಾಡ್ತಾರೆ, MGR ಮಾಡ್ತಾರೆ, ಯಾರೋ ರಾಜ್ ಕಪೂರ್, ಏನೇನೋ ಕಥೆಗಳು ನಾವು ಕೇಳಿದ್ವಿ. ಅಣ್ಣವ್ರ ಒಂದು ಸಿನಿಮಾ ಅಂಥದ್ದು ಮಾಡಲಿ, ನೀವು ಧೈರ್ಯವಾಗಿ ಮುನ್ನ. ಸನದಿ ಅಪ್ಪಣ್ಣ ಶೂಟಿಂಗು ಚೆನ್ನೈನಲ್ಲಿ ಡಬ್ಬಿಂಗ್ ಅಲ್ಲಿದ್ದರು ಅಣ್ಣ. ಪಾರ್ವತಮ್ಮ ಫೋನ್ ಮಾಡಿ ಹೇಳಿದ್ರು, ಶಂಕರ್ ಗುರು ಮಾಡ್ತಾಯಿದ್ದೀವಿ ನಾವು ಅಂತ ಹೇಳೋ. ಅಣ್ಣವ್ರು ಅವಾಗಲೂ ಹೇಳಿದ್ರು, ಬೇಡ ಪಾರ್ವತಿ, ಇದು ಸುಮ್ಮನೆ ಯಾರೋ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕರೆ ನೋಡೋಣ, ನಾವು ಮೈ ಮೇಲೆ ಹಾಕ್ಕೊಳ್ಳೋದು ಬೇಡ, ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ನಾವು ಮೈ ಮೇಲೆ ಹಾಕ್ಕೊಳ್ಳೋದು. ಪಾರ್ವತಮ್ಮ ಫುಲ್ಲು ಕಾನ್ಫಿಡೆನ್ಸಲ್ಲಿದ್ದರು. ಇಲ್ಲ, ಖಂಡಿತ ನಾವು
ಮಾಡ್ತೀವಿ ಅಂತ ಹೇಳಿ ಸರಿ ಭಕ್ತವತ್ಸಲಂ ಜೊತೆಗೆ ಆರ್ ಮಧುಸೂದನ್ ಅವಾಗ ಟ್ರಿಕ್ ಫೋಟೋಗ್ರಫಿಯಲ್ಲಿ ಬಹಳ ಪ್ರಸಿದ್ಧರು. ಸೊ ಈಗ ನಮಗೆ ಗ್ರಾಫಿಕ್ಸ್ ಎಲ್ಲ ಬಂದಿರೋದ್ರಿಂದ ಡಬಲ್ ಆ್ಯಕ್ಷನು ತ್ರಿಬಲ್ ಆ್ಯಕ್ಷನು ಮಾಡೋಕ್ಕೆ ಭಾಳ ಭಾಳ ಸುಲಭ. ಅವಾಗ ಹಾಗಲ್ಲ, ನಿಮಗೆ ಮಾಸ್ಕ್ ಮಾಡಬೇಕು, ಸೊ ಡ್ಯೂಪ್ ಹಾಕಬೇಕು ಇನ್ನೊಂದು ಕಡೆಗೆ. ಸೊ ಆ ಕ್ಯಾರೆಕ್ಟ್ರನ್ನ ಮಾಸ್ಕ್ ಮಾಡಿ ಇವರು ಇನ್ನೊಂದು ಸಲ ಆ ಕ್ಯಾರೆಕ್ಟರ್ ಜಾಗದಲ್ಲಿ ಆ್ಯಕ್ಟ್ ಮಾಡಿ ಅದನ್ನು ಓವರ್ಲ್ಯಾಪ್ ಮಾಡಬೇಕು. ಮಾಸ್ಕ್ ಆಗಿರುವ ಶೂಟಿಂಗ್ ಪೋರ್ಷನನ್ನು ಓವರ್ಲ್ಯಾಪ್ ಮಾಡಬೇಕು. ಇದು ಮಧುಸೂದನ್ ಇದನ್ನು ಬಹಳ ಅದ್ಭುತ ತ್ರಿಪಾತ್ರಗಳನ್ನು ನಮ್ಮ ಕನ್ನಡದಲ್ಲಿ ಅದ್ಭುತವಾಗಿ ಮಾಡಿದವರು ಮಧುಸೂದನನ್ನು ಕ್ಯಾಮ್ರಾಮನ್ ಆಗಿ ಹಾಕ್ಕೊಂಡು ಇದನ್ನು ಸಿನಿಮಾನ ಶುರು ಮಾಡಿದ್ರು. 3 ಜನ ನಾಯಕಿಯರು, ಕಾಂಚನ ತಂದೆಯ ಪಾತ್ರಕ್ಕೆ ಪದ್ಮಪ್ರಿಯ, ಜಯಮಾಲ 3ನೇ ನಾಯಕಿಯರು, ಬಾಲಕೃಷ್ಣ, ತುಗದೀಪ ಶ್ರೀನಿವಾಸು, ಉಮಾ ಶಿವಕುಮಾರು ಈ ಥರದವರು ಎಲ್ಲರೂ ಈ ಸಿನಿಮಾದಲ್ಲಿ ಇದ್ದರು. ಉಪೇಂದ್ರ ಕುಮಾರ್ ಸಂಗೀತ, ತ್ರಿಮೂರ್ತಿಗೆ ಜಿ ಕೆ ವೆಂಕಟೇಶ್ ಕೊಟ್ಟು, ಸಾಮಾನ್ಯಕ್ಕೆ ರಾಜ್ಕುಮಾರ್ ಹಿಂಗೆ ಬದಲಾಯಿಸರು ಒಂದು ಸಿನಿಮಾದಲ್ಲಿ. ಇದರಲ್ಲಿ ಉಪೇಂದ್ರ ಕುಮಾರ್ ಇದ್ದರೆ ಇದರಲ್ಲಿ ಜಿ ಕೆ ವೆಂಕಟೇಶು. ತುಂಬ ಜನ ಇದ್ದಾರೆ, ಆದರೆ 4 ಜನ ರಾಜ್ಕುಮಾರ್ ಸಿನಿಮಾದ 90% ಸಿನಿಮಾ ನೀವು ಲೀಸ್ಟ್ ಹಾಕಿದ್ರೆ 4 ಜನ ಮ್ಯೂಸಿಕ್ ಡೈರೆಕ್ಟರ್ಸ್. ಜಿ ಕೆ ವೆಂಕಟೇಶು, ಉಪೇಂದ್ರ ಕುಮಾರು, ರಾಜನ್ ನಾಗೇಂದ್ರ, ಎಂ ರಂಗರಾವ್. ಈ 4 ಜನ. ಮತ್ತು ಅದು ನಿಮಗೆ ಕತೆ ನೋಡಿ ಅವ್ರು ಆಯ್ಕೆ ಮಾಡ್ಕೊಳ್ಳೋ, ಈ ಕತೆಗಾರ ಉಪೇಂದ್ರ ಕುಮಾರ್ ಹಾಕ್ತಾರೆ, ಈ ಕತೆಗಾರ ಜಿ ಕೆ, ಸ್ವಲ್ಪ ಎಕ್ಸ್ಪೆರಿಮೆಂಟ್ ಇದ್ರೆ ಜಿ ಕೆ ವೆಂಕಟೇಶ್ ಹಾಕ್ತಾರೆ ಅಂತ ಹೇಳಿ ಆರಿಸ್ಕೊಂಡ್ರು. ಇದು ಒಂದು ಈ ಸಿನಿಮಾಕ್ಕೆ ಅಣ್ಣವ್ರು ಯಾವಾಗಲೂ ಹೇಳೋರು, ಈ ಸಿನಿಮಾ ಕತೆ ಕೊಟ್ಟಿದ್ದು, ಹೆಸರು ಕೊಟ್ಟಿದ್ದಿದೆಯಲ್ಲ, ನಾವಿಟ್ಟಿದ್ದ ಹೆಸರಲ್ಲ, ಅದು ನೇಪಾಳದವ್ರು ಕೊಟ್ಟಿದ್ದ ಹೆಸರು. ಯಾಕೆ ಅಂದರೆ ಇದಕ್ಕೆ ಮುಗಿಯದ ಮಾತು ಅಂತ ಹೆಸರಿಟ್ಟಿದ್ದು. ಸೊ ಇದರ ಲಾಂಚರ್ ಪ್ರೊಡಕ್ಷನ್ ನಂಬರ್ 1 ಅಂತೇಳಿ ಶೂಟಿಂಗ್ ಶುರು ಮಾಡಿದ್ದು, ಮುಗಿಯದ ಮಾತು ಅಂತ ಅಂದ್ಕೊಂಡಿದ್ದು. ಇವರು ನೇಪಾಳದಲ್ಲಿ ಶೂಟಿಂಗಿಗೆ ಹೋದರೆ, ನೇಪಾಳಕ್ಕೆ ಬಹಳ ದೊಡ್ಡ ಟೀಮ್ ಎಲ್ಲ ಕಟ್ಕೊಂಡು ಹೋಗೋದು ಇಲ್ಲ, ಅವಾಗ ಗ್ರೈಂಡ್ ಎಲ್ಲ ರುಬ್ಬಗುಂಡು. ಸೊ ಅಲ್ಲಿ ನೇಪಾಳದ ಕೂಲಿಗಳೇ ಇವ್ರಿಗೆ ಕ್ಯಾಮ್ರಾಮೆನ್ಗಳು ಅವರೇನೆ, ಅಡುಗೆ ಮಾಡೋರು ಅವರೇನೆ, ಇವ್ರನ್ನ ಜೀಪಲ್ಲಿ ಇನ್ನೊಂದು ಕಡೆ ಕರ್ಕೊಂಡು ಹೋಗೋರು ಅವರೇನೆ. ಈ ಥರದಲ್ಲಿ ನೇಪಾಳದಲ್ಲಿ ಇವರು ಶೂಟಿಂಗನ್ನು, ಶಂಕರ್ ಗುರು ಶೂಟಿಂಗನ್ನು ಮಾಡುವಾಗ ಅಲ್ಲಿ ಅವನು ಬಂದು ಕೇಳ, ಕೌನ್ಸ ಪಿಕ್ಚರ್ ಅಂತ. ಅವರು ನೇಪಾಳದವ್ರು ಭಾಳ ಇದಾಗಿ ಶಂಕರ್ ಗುರು ಅಂತ ಹೇಳೋರು. ಅವ್ರಿಗೆ ಬೇರೆ ಏನೂ ಗೊತ್ತಿಲ್ಲ, 2 ಕ್ಯಾರೆಕ್ಟ್ರು, ಒಬ್ಬನು ಶಂಕರ್ ಒಬ್ಬರು ಗುರು, ಇಷ್ಟೇ ಅವ್ರಿಗೆ ಗೊತ್ತಿರೋದು, ಕತೆ ಅವ್ರಿಗೇನು ಗೊತ್ತಿಲ್ಲ. 2-3 ಸಲ ಕೇಳಿದ್ಮೇಲೆ ಅಣ್ಣ ಅವ್ರಿಗೆ ಅನ್ಸರು, ಅದು ಚೆನ್ನಾಗಿದೆಯಲ್ಲ, ಇದೀಗ ಶಂಕರ್ ಗುರು ಅಂತ ಇದ್ದಾರಲ್ಲ ಇವರು, ಸೊ ಇದೇ ಹೆಸರು ಇಟ್ಬಿಡೋಣ ಅಂಥೇಳಿ ಹಿಂಗೆ ನೇಪಾಳ ಕೂಲಿಗಳು ಇವರಿಗೆ ಶಂಕರ್ ಗುರು ಅನ್ನೋ ಹೆಸರನ್ನು ಕೊಟ್ಟರು. 2-3 ಬಹಳ ಅದ್ಭುತವಾದ ನೆನಪುಗಳಿದೆ. ಒಂದು ಕಾಶ್ಮೀರದ ಶೂಟಿಂಗು. ಸೊ ನಾನು ಇದನ್ನು ಈ ಶಂಕರ್ ಗುರು ಕತೆ ಕೇಳುವಾಗ ಕಾಶ್ಮೀರದಲ್ಲಿ ರಕ್ತಪಾತ ಎಲ್ಲ ನಡೀತಾ ಇದ್ದ ಕಾಲ ಅದು. ಅಣ್ಣವ್ರು ಅನ್ನೋರು, ನಾವೆಷ್ಟು ಅದ್ಭುತವಾಗಿ ಆ ಸಿನಿಮಾ ಮಾಡೋದು, ನಮ್ಮ ಕಾಶ್ಮೀರದಲ್ಲಿ ಸ್ವರ್ಗ ಇತ್ತು ನಿಜವಾಗ್ಲೂ, ಅದೆಲ್ಲ ಹಾಳಾಗೋಯ್ತಲ್ಲ, ಅದು ನಿಜವಾಗ್ಲೂ ಅದನ್ನ ಬೇಜಾರು ಮಾಡಿಕೊಂಡು ಆ ಸಿನಿಮಾನ ನೆನಪು ಮಾಡಿಕೊಂಡು, ಅದರಲ್ಲಿ ಕಾಶ್ಮೀರಿಯ ಒಂದು ಟ್ಯೂನ್ ಇದೆ, ಏನೇನೋ ಆಸೆ, ಇದು ಕಾಶ್ಮೀರಿ ಟ್ಯೂನ್ ಇದು. ಸೊ ಅಣ್ಣವ್ರು ಈ ಟ್ಯೂನ್ ಕೇಳಿ ಇದ್ರ ಮೇಲೆ ಹಾಡು ಡೆವಲಪ್ ಮಾಡಿ ಅಂತೇಳಿ. ಸೊ ನಿಮ್ಗೆ ಅದರಲ್ಲಿ ಆ್ಯಕ್ಚುಲಿ ಆ ಸಿನಿಮಾ ನೋಡಿದ್ರೆ ಆ ಕಾಶ್ಮೀರಿ ದೋಣಿ ನಡೆಸೋ ಸೀನೇ ಬರುತ್ತೆ, ಈ ಹಮ್ಮಿಂಗ್ಸನ್ನೆಲ್ಲ ಬಹಳ ಅದ್ಭುತವಾಗಿ ಅದನ್ನು ಬೆಳೆಸೋದು. ಇನ್ನೊಂದು ಇನ್ಸಿಡೆನ್ಸು, ನಾನು ಇಂದು ಸಿಮ್ಲಾದಲ್ಲಿ ಸಿಮ್ಲಾದಲ್ಲಿ ಒಂದು ಹಾಡನ್ನ ಶೂಟಿಂಗ್ ಮಾಡುವಾಗ ಸಿಮ್ಲಾ ಸೂರ್ಯಾಸ್ತ ಬಹಳ ಅದ್ಭುತ ಅಂತ ಹೇಳಿ ಬಹಳ ಎಲ್ಲ ಶೂಟಿಂಗನ್ನು 5:45ಗೆ ಸ್ಟಾಪ್ ಮಾಡಿಬಿಟ್ಟು ಎಲ್ಲರೂ ಸೂರ್ಯಾಸ್ತ ನೋಡಬೇಕು ಅಂತ ಹೇಳಿದ್ರು. ನಾನು ಇದಿಲ್ಲ, ಅಣ್ಣರನ್ನ ಭಾಳ ಜನ ಒಣಸಿ ಹೇಳಾರ, ಹಿಂಗೆ ಸೂರ್ಯಾಸ್ತ ಬೆಳಗ್ಗೆಯಿಂದಲೂ ಯಾವುದೇ ಬ್ರೇಕ್ ಬಂದರೂ ಹೇಳೋದು, 5:45 ನೆನಪಿದೆಯಲ್ಲ ಇವತ್ತು ಸನ್ಸೆಟ್ ನೋಡಬೇಕು ಅಂತ ಹೇಳ್ಬಿಟ್ಟು ಫುಲ್ ಆಗ್ತಾರೆ ಹೇಳಿದೆ. ಆಮೇಲೆ ಅಣ್ಣವ್ರಿಗೆ ಕೇಳಿದೆ, ಅಣ್ಣವ್ರು ಸನ್ಸೆಟ್ ನೋಡಿದ್ರೆ ಹೆಂಗಿತ್ತು ಅಂತೇಳಿ. ಅಣ್ಣವರು
ಎಲ್ಲಿ ಸನ್ಸೆಟ್, ಇನ್ನೇನು ಸೂರ್ಯ ಮುಳುಗಬೇಕು, ಅದು ಯಾರೋ ಕೋಳಿ ಬೇಯಿಸೋ ವಾಸನೆ ಬಂದ್ಬಿಡ್ತು. ನನ್ನ ಮನಸ್ಸಲ್ಲೆಲ್ಲ ಕೋಳಿ ಕಡೆ ಹೊರಟೋಗ್ಬಿಡ್ತು. ಸೂರ್ಯ ಮುಳುಗಿದ್ದು ಗೊತ್ತಾಗಿಲ್ಲ, ಎದ್ದಿದ್ದು ಗೊತ್ತಾಗಲಿಲ್ಲ. ನಾನು ಅಂದ್ಕೊಂಡದು, ಈಗಲೂ ಅಂದ್ಕೊಳ್ಳೋದು, ಅಣ್ಣವರಲ್ಲದೆ ಯಾರೂ ಈ ಮಾತು ಹೇಳೋಕ್ಕಾಗಲ್ಲ. ಇದನ್ನ ಹೇಳಬೇಕಾದ್ರೂ ಅದು ಆಗಿರ್ಬೋದು, ಹಾಗೆ ಅದು ಪ್ರಶ್ನೆ ಅದಲ್ಲ. ಅದನ್ನು ಹೇಳೋದಿದೆಯಲ್ಲ, ಇದು ಬೇರೆ ಯಾರು, ಆ ಸ್ಟಾರ್ಗಿರಿ ಎಲ್ಲ ಇರುತ್ತಲ್ಲ. ಸೊ ಈ ಸ್ಟಾರ್ಗಿರಿಯನ್ನು ಬಿಟ್ಟು ಒಬ್ಬ ಮನುಷ್ಯ, ನಂಗೊಂದು ಕೋಳಿ ವಾಸನೆ ಬಂತಪ್ಪ, ನನ್ನ ಮನಸ್ಸು ಆ ಕಡೆ ಹೋಯ್ತು, ಸೂರ್ಯನೂ ಬೇಡ ಚಂದ್ರನೂ ಬೇಡ ಅನಿಸ್ತು ನನಗೆ. ಒಬ್ಬ ಸಾಮಾನ್ಯ ಮನುಷ್ಯ ಹಿಂಗೆ ಹೇಳೋದು ಸರಿ. ಅಣ್ಣವ್ರು ಈ ಮಾತು ಹೇಳೋದಿದೆಯಲ್ಲ, ನಂಗೆ ಥ್ರಿಲ್ ಆಗೋಯ್ತು ಅವ್ರು ಈ ಮಾತನ್ನು ಹೇಳಿದಾಗ. ಅಂದ್ರೆ ಎಂಥ ದೊಡ್ಡ ಸಾಧಕ ಈ ಮನುಷ್ಯ, ಅಂದರೆ ಎಷ್ಟು ಪ್ರಾಮಾಣಿಕ ಅಂತ. ನಾನು ಅವ್ರ ಮಾತುಗಳನ್ನು ಹೇಳೋದ್ರಲ್ಲಿ ಎಂತಹ ಪ್ರಾಮಾಣಿಕ ಅನ್ನೋದು ನಂಗೆ ಅದು ಭಾಳ. ಅದರಲ್ಲಿ ಚೆಲುವೆಯ ನೋಟ ಚಂದ ಅಣ್ಣವ್ರಿಗೆ ಭಾಳ ಇಷ್ಟವಾದ ಹಾಡೋದು. ಯಾಕಂದರೆ ಆ ಸಿನಿಮಾದಾಗ ಶುರುವಾಗತ್ತೆ, ಆ ಸೀನ್ ಅವ್ರಿಗೆ ಭಾಳ ಪ್ರಿಯ. ಅವಳದು ಎಷ್ಟೋ ವರ್ಷ ಆದಮೇಲೆ ಹೆಂಡತಿ ಬದುಕಿದಾಳೆ ಏನು ಗೊತ್ತಾಗುತ್ತೆ. ಫೋನ್ನಲ್ಲಿ ಅವನು ಪ್ಯಾಥೋಟೋನ್ನಲ್ಲಿ ಚೆಲುವೆಯ ನೋಟ ಚಂದ ಹಾಡನ್ನು ಹೇಳ್ತಾನೆ. ಅದು ನನಗೆ ಬಹಳ ಇಷ್ಟವಾದದ್ದು. ಜಿಂಕೆಯ ಕಣ್ಣೆ ಚೆನ್ನ, ಹವಳದ ಬಣ್ಣ ಚೆನ್ನ. ತ್ರಿಮೂರ್ತಿನಲ್ಲಿ ಅವರು ಹಿಪ್ಪಿ ಕ್ಯಾರೆಕ್ಟರ್ ಮಾಡಿದ್ರು. ಇದರಲ್ಲಿ ಗುರು ಕ್ಯಾರೆಕ್ಟ್ರು ಆ ಥರದ್ದು. ಸೊ ಅದರಲ್ಲೊಂದು ಪಾಪ್ ಮ್ಯೂಸಿಕ್, ಪದ್ಮಪ್ರಿಯ ಅಷ್ಟೊತ್ತಿಗಾಗಲೇ MGR ಜೊತೆಗೆಲ್ಲ ಆ್ಯಕ್ಟ್ ಮಾಡಿಬಿಟ್ಟು ಆ ಥರದ ಸೀನ್ಗಳನ್ನು ಮಾಡಬಲ್ಲರು ಅಂತ ಅನ್ನಿಸ್ಕೊಂಡಿದ್ರು. ಅದರಲ್ಲಿ ಅಣ್ಣವ್ರು ಎಷ್ಟು ಸೂಕ್ಷ್ಮ ಯೋಚನೆ ಮಾಡ್ತಾರೆ ಅಂತ. ಇದು ಉದಯಶಂಕರ್ ಹಾಡು ಬರೆದಿದ್ದಾರೆ, ಶೂಟಿಂಗ್ ಆಗ್ತಾಯಿದೆ ಕಾಶ್ಮೀರದ ಒಂದು ಪೋರ್ಷನಲ್ಲಿ. ಅವಳು ಬರ್ತಾಳೆ, ಅವನ ಹಾಡಿನ ಹತ್ರ ಬಂದು ಕೇಳ್ತಾಳೆ, ಇವ್ನು ಲವ್ ಮಿ ಆರ್ ಹೈಟ್ ಮಿ ಅಂತ ಹೇಳ್ತಾ ಇರ್ತಾಳೆ. ಅವಳು ಡೈವರ್ಟ್ ಮಾಡೋದು ಕತೆ ಇದೆ ಉದಯಶಂಕರ್ ಮಾಡುವಾಗ. ಈ ರಾತ್ರಿ ಸರಿ ಎಲ್ಲ 106 ತೊಂದರೆ, ಈ ಜಾಗ ಸರಿಯಲ್ಲ 106 ತೊಂದರೆ, ಈ ರಾತ್ರಿ ನನಗಾಗಿ ನೀನಲ್ಲಿ ಬಂದರೆ ಅಂತ ಒಂದು ಸಾಂಗ್. ಶೂಟ್ ಆಗಬೇಕು ಅಣ್ಣ, ಸ್ಟಾಪ್ ಅಂತಂದ್ರು. ಬಂದ್ಬಿಟ್ಟು ಪಾರ್ವತಮ್ಮನೂ ಅಲ್ಲೇ ಇದ್ರು. ಯಾಕ್ರಿ ಏನಾಯಿತು, ಯಾವನವನು ಉದಯಶಂಕರ್ ಕರಾವಲ್ಲಿ ಉದಯಶಂಕರ್ ಅಂದರೆ ಶಂಕರನ ಕೈಯಲ್ಲಿ ಒಂದು ನಿಮಿಷ ಬಿಟ್ಟು, ಏನಯ್ಯ ಈ ಸಾಲ ನಾನು ಹೇಳ್ಬೇಕಾ, ಏನು ಹಿಂಗೆ ಬರ್ದಿದೀಯಾ ನೀನು. ಆಮೇಲೆ ಉದಯಶಂಕರ್ ಹೇಳಿದ್ರು, ಅಲ್ಲ ಅವನ ಕ್ಯಾರೆಕ್ಟ್ರೇ ಹಂಗಣ, ಅವನು ಇರೋದೇ ಹಂಗೆ, ಅವನು ಆ ಕ್ಯಾರೆಕ್ಟ್ರಿಗೆ ಸರಿಯಾಗಿ ನಾನು ಬರೆದಿದ್ದೀನಿ ಅಂತೇಳಿ ಕನ್ವಿನ್ಸ್ ಆಗಲಿಲ್ಲ ಅಣ್ಣವ್ರಿಗೆ. ಆದರೂ ಆಯ್ತು ಹೋಗೋದ್ಲಾಗ ಏನು ನಮ್ಮ ಸಿನಿಮಾ ತಾನೆ ಅಂತ ಅಷ್ಟಾದ್ರೆ ನಮಗೇನೆ ಶೂಟಿಂಗ್ ಮಾಡಿಬಿಟ್ಟು ಅಣ್ಣವ್ರು ಅನ್ನೋರು ಅದು ಏನೋ ಇವರು ಹೇಳ್ಕೊಳ್ತಾರೆ ಶ್ರೀಧರ್ ಮೂರ್ತಿ. ಆದರೆ ಕೆಲವು ಸಾಲು ಅಣ್ಣವರೇ ಹಿಂಗೆ ಹಾಡಿಲ್ವಾ ಅಂದ್ಬಿಟ್ರೆ ನಾನು ತಪ್ಪಿತಸ್ತಾಗಲ್ವಾ, ಉದಯಶಂಕರ್ ಅಲ್ಲ. ನಂಗೆ ಹಿಂಗೆ ಯೋಚನೆ ಮಾಡಿದ್ರಲ್ಲ, ನಂಗೆ ಅದು ಭಾಳ ಆಶ್ಚರ್ಯ ಅನ್ನಿಸ್ತು. 3 ಸಾಲ ಹಂಗಂದರು. ಆಮೇಲೆ ನನಗೆ ಒಂದ್ಸಲ ಕೇಳಬೇಕು ಅಂತಿದ್ದೆ, ಸರ್ ಹಿಂಗೆ ಹೇಳಿದಿರಲ್ಲ ಅಂತ. ಅವ್ರ ಮಾಯಲ್ಲೇ ಆ ಮಾತು ಬಂತು, ಇಲ್ಲ ಈ ಸಾಲುಗಳು ನಾನು ಹಾಡಬಾರ್ದು, ಇವರೇನೋ ಬರೆದಿದ್ದಾರೆ, ಅದೇನೋ ಸೀಕ್ವೆನ್ಸು ಸರಿ, ಆದರೂ ಬೇಡ ಬರೀಬಾರ್ದು ಈ ಥರದ್ದು. ಆ ಎಚ್ಚರಿಕೆ ಇತ್ತು ಅದು. ಆಮೇಲೆ ಬಹಳ ಅದ್ಭುತವಾದ ಈ ಸಿನಿಮಾದಲ್ಲಿ ಬೆಂಕಿಯಂತೆ ನೀ ಗಾಳಿಯಂತೆ, ಜೀಪ್ ಮೇಲೆ ಒಬ್ಬರು ಹೆಗಲ ಮೇಲೆ ಒಬ್ಬರು ಕುತ್ಕೊಳ್ಳುವ ಸೀನ್ಗಳನ್ನೆಲ್ಲ, ಮೂವಿಂಗ್ ಜೀಪ್, ಇದು 3 ಸಲ ಶೂಟ್ ಆಗಬೇಕು. ಒಂದ್ಸಲ ಗುರು ಪೋರ್ಷನ್ ಶೂಟ್ ಆಗಬೇಕು, ಒಂದ್ಸಲ ಶಂಕರ್ ಪೋರ್ಷನ್ ಶೂಟ್ ಆಗಬೇಕು, ಒಂದ್ಸಲ ಜೀಪಲ್ಲಿ ಆ ಕಡೆ ಈ ಕಡೆ ಸೀನ್ಗಳು ಶೂಟ್ ಆಗಬೇಕು. ಅಂದರೆ ಒಂದು ಹಾಡನ್ನು ನೀವು 3 ಸಲ ಪೂರ್ತಿ ಶೂಟ್ ಮಾಡಿ ಅದರ ಬೇರೆ ಬೇರೆ, ಈಗ 4-5 ಕ್ಯಾಮ್ರಾ ಹಾಕ್ಬಿಟ್ಟು ಶೂಟ್ ಮಾಡ್ತಾರೆ. ಅವಾಗ ಇಷ್ಟೆಲ್ಲ 2 ಕ್ಯಾಮ್ರಾದಲ್ಲಿ ಇಷ್ಟೆಲ್ಲ ಆಟಗಳು ಆಡಬೇಕಾಗಿತ್ತಲ್ಲ. ಸೊ ಬಹಳ ಅದ್ಭುತ. ಇವತ್ತಿಗೂ ನಾನು ಆ ಹಾಡು ನೋಡಿದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು ಈ ಸಿನಿಮಾ ಮಾಡೋದಕ್ಕೆ ಅನ್ನೋದು ಬಹಳ ಅದ್ಭುತ ಅನಿಸುತ್ತೆ. ಮತ್ತು ನಂಗೆ ಶಂಕರ್ ಗುರುನ ನಾನು ಬಹಳ ಸಲ ಹೇಳ್ಬಾಗಲೂ ಹೇಳ್ತೀನಿ, ಗಾಳಿಯಂತೆ ಈ ಗಾಡಿ ಮುಂದೆ ತ್ರಿಪಾತ್ರ ಮಾಡ್ತಾರೆ, ಈಗಲೂ ಮಾಡ್ತಾರೆ. ಏನು ತ್ರಿಪಾತ್ರ 9-10 ರೋಲ್ ಎಲ್ಲ ಮಾಡ್ತಾರೆ.
ಆದರೆ ಶಂಕರ್ ಗುರು ಯಾಕೆ ಅದ್ಭುತ ಅಂತಂದರೆ 3 ಕ್ಯಾರೆಕ್ಟ್ರು ಬೇರೆ ಬೇರೆ. 3 ಕ್ಯಾರೆಕ್ಟ್ರು ಮಾತನಾಡೋ ರೀತಿ, ಕಣ್ಣು ಮಿಟುಕಿಸೋ ರೀತಿ, ಹೆಜ್ಜೆ ಇಡುವ ರೀತಿ ಎಲ್ಲ ಬೇರೆ ಬೇರೆ. 3 ಅಣ್ಣ ಅವರು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸೊ ನಿಮಗೆ ಒಬ್ಬನೇ ಕಲಾವಿದ 3 ಕ್ಯಾರೆಕ್ಟ್ರನ್ನ ಕೆಲವು ಸಲ ಒಂದೇ ಫ್ರೇಮ್ನಲ್ಲಿ ಮತ್ತು ಕ್ಲೈಮ್ಯಾಕ್ಸಲ್ಲೆಲ್ಲ ಒಂದೇ ಫ್ರೇಮಲ್ಲಿ 3 ಕ್ಯಾರೆಕ್ಟ್ರ್ ಬರುತ್ತೆ. ಸೊ ಇದನ್ನು ಬಹಳ ಅದ್ಭುತವಾಗಿ ಅಣ್ಣವರು ಮಾಡಿದ್ದಾರೆ. ಅದೊಂದು ಇತಿಹಾಸ. ಶಂಕರ್ ಗುರು ಒಂದು ಇತಿಹಾಸ. ಬಹುಶಃ ಅಣ್ಣವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಅದು ಏನೋ ಕಮರ್ಷಿಯಲ್ಲು ಮತ್ತೊಂದು ಏನೇ ಮಾತಾಡಿ, ಆದರೆ ಒಬ್ಬ ಕಲಾವಿದನಾಗಿ ಅವರ ಇದು ಒಂಥರ ಬಹಳ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಇದಾದಮೇಲೆ ಸೋಮಶೇಖರ್ ಜೊತೆಗೆ ಬಹಳ ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ರು. ಮತ್ತು ಒಬ್ಬ ನಿರ್ಮಾಪಕಿಯಾಗಿ ಪಾರ್ವತಮ್ಮ ವಿಶ್ವಾಸಾರ್ಹತೆಯನ್ನು ಪಡೆದು ಶಂಕರ್ ತ್ರಿಮೂರ್ತಿ ಬಂದಾಗ ಎಲ್ಲರೂ ಒಂದು ಫ್ಲೂಕ್ ಅದೇನೋ ಒಂದು ಗೆದ್ಬಿಡ್ತು ಅಂತ ಇದ್ರು. ಆದರೆ ಶಂಕರ್ ಗುರು ದಿಗ್ವಿಜಯ ಇದೆಯಲ್ಲ, ಅದು ಲಿಟ್ರಲಿ ದಿಗ್ವಿಜಯ. ಶಂಕರ್ ಗುರು ಬುದ್ಧಿದ್ದು ಆ ದಿಗ್ವಿಜಯ ಇದೆಯಲ್ಲ, ಅದು ಕನ್ನಡ ಚಿತ್ರರಂಗದಲ್ಲಿ ಬಹಳ ದೊಡ್ಡ ದಾಖಲೆ ಇದೆ.